ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ದು ಇಶ್ಯೂ ಸಲುವಾಗಿ ಮೊನ್ನೆ ಸ್ವಾಮೀಜಿಯವರು, ದೇವೇಗೌಡರು ಮತ್ತು ನಮ್ಮದು ಸದಾನಂದ ಗೌಡರು, ನಮ್ಮ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಮನ್ಸುಖ್ ಮಾಂಡಿಯವರನ್ನು ಆ ವಿಷಯನ ತಿಳಿಸಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಕರೆಸಿದ್ರು. ಅದು ಚರ್ಚೆ ಆಗಿದೆ ಸಕಾರಾತ್ಮಕವಾಗಿ. ಸರ್, ಈಗ ದೆಹಲಿಯಲ್ಲಿ ಕಾಂಗ್ರೆಸ್ನ ಬಹುತೇಕ ಎಲ್ಲ ಸಚಿವರ ಜೊತೆಗೆ ಶಾಸಕರು ಒಳಗೊಂಡ ಸಂಪುಟವೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸತ್ಯಾಗ್ರಹವನ್ನು ನಡೆಸ್ತಾ ಇದೆ. ನಾಳೆ ಕೇಂದ್ರ ಸರ್ಕಾರ ಅನುದಾನ ಕೊಡುವಲ್ಲಿ ತಾರತಮ್ಯವನ್ನು ಕರ್ನಾಟಕ ಹಾಗೂ ದಕ್ಷಿಣ ಭಾರತಕ್ಕೂ ಕೂಡ ಅನ್ಯಾಯ ಮಾಡ್ತಿದೆ ಅಂತ. ಕಾಂಗ್ರೆಸ್ಸಿಗೆ ಸಂಪೂರ್ಣವಾದಂಥ ಆಡಳಿತದಲ್ಲಿ ವಿಫಲತೆಯನ್ನು ಕಂಡಿದೆ, ಜನರ ಮಧ್ಯದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದೆ. ಸಿದ್ದರಾಮಯ್ಯನವರು ಕಳೆದ 5 ವರ್ಷ ಕಾಲದಲ್ಲಿ ಕೂಡ ಸದಾ ನರೇಂದ್ರ ಮೋದಿಯವರ ಸರ್ಕಾರದ ಕಡೆ ಬೊಟ್ಟು ಮಾಡೋದಷ್ಟೇ ಅವರು ಜನರಿಗೆ ಎದುರುಗಡೆ ಇಟ್ಟು ಅವರ ಸಾಧನೆ ಆಗಿದೆ. ಹೀಗಾಗಿ ಇವಾಗ ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ಜನಮಾನಸದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ದಿಲ್ಲಿ ಬರ್ತಾ ಇದ್ದಾರೆ. ಇಂತಹ ಒಂದು ಹೊಂಬುತನ ಅಲ್ಲಿನ ಜನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಚುನಾವಣೆ ಮಾಗಡಿಯ ಶಾಸಕರು ಬಾಲಕೃಷ್ಣ ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ 25 ಜನ ಸಂಸದರಿದ್ದಾರೆ, ಆ ಎಲ್ಲ ಸಂಸದರು ಕೂಡ ಗಂಡಸರ, ಯಾಕೆಂತ ಹೇಳಿದ್ರೆ ಅನುದಾನ ತರುವಲ್ಲಿ ವಿಫಲ ಆಗ್ತಿದ್ದಾರೆ ಅಂತ. ಒಂದು ವೇಳೆ ಟೆಸ್ಟ್ ಮಾಡಬೇಕಾದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಹೇಳಿ, ಗಂಡಸ್ತನನ್ನು ತೋರಿಸ್ತೀವಿ. ಆದರೆ ಇದು ರಾಜ್ಯದ ಹಿತದೃಷ್ಟಿಯಿಂದ ಇಂತಹ ಒಂದು ಕೆಟ್ಟ ಸಂಸ್ಕೃತಿಯನ್ನ ರಾಜಕೀಯ ಮಾಡೋದ್ರಲ್ಲಿ ಹಾಕೋದು ಉಪಯೋಗ ಇಲ್ಲ. ಮೊದಲು ನೀವು ಸರ್ಕಾರದಲ್ಲಿ ಮೊನ್ನೆ ಬಂದಿದ್ರಿ, ಒಂದು 8 ತಿಂಗಳ ಕೆಳಗಡೆನೆ ನೀವು ಯಾವ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಿದ್ದೀರಿ ಅನ್ನುವಂಥದ್ದನ್ನು ಮೊದಲು ನೀವನ್ನು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ. ನಾವು ನಮ್ಮ ಈ ಒಂದು 10 ವರ್ಷದ ಅವಧಿಯಲ್ಲಿ, ಮೋದಿ ಸರ್ಕಾರದ 10 ವರ್ಷದ ಅವಧಿಯಲ್ಲಿ, ಮತ್ತು ನಿಮ್ಮ ಒಂದು ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಅವರ 10 ವರ್ಷದ ಅವಧಿಯಲ್ಲಿ ನಾವು ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಈಗಾಗಲೇ ನಿಮ್ಗೆ 4 ಪಟ್ಟು ಕೊಟ್ಟಿದ್ದೇವೆ. ಫೋಲ್ಡರ್ಸ್ ಎಲ್ಲ ರಾಜ್ಯಗಳಿಗೆ, ಕರ್ನಾಟಕ ಒಂದೇ ಅಂತಲ್ಲ. ಮೋದಿಯವರು ಯಾವುದೇ ರಾಜ್ಯಕ್ಕೆ ಯಾವುದೇ ಕ್ಷೇತ್ರದಲ್ಲಿ ತಾರತಮ್ಯ ಮಾಡಿದಂತ ಉದಾಹರಣೆಗಳೇ ಇಲ್ಲ. ಗಂಡಸನ್ನು ನೋಡ್ಬೇಕಾದ್ರೆ ತೋರಿಸ್ತೀವಿ ಅಂತ ಹೇಳಿ. ಸರ್, ಈಗ ಸಿದ್ದರಾಮಯ್ಯನವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೆಲವೊಂದು ಅಂಕಿಅಂಶಗಳನ್ನ ಜನತೆ ಮುಂದಿಟ್ಟಿದ್ದಾರೆ. 1,80,000 ಕೋಟಿ ಅನುದಾನ ನಮಗೆ ಕಡಿಮೆ ಆಗಿದೆ ಕೇಂದ್ರ. ನೋಡಿ, ನಾವು ಎಲ್ಲ ಅಂಕಿಅಂಶಗಳನ್ನ ನಾವು ಕೂಡ ಕೊಡ್ತಾ ಇದ್ದೀವಿ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಕೊಡ್ತಾ ಇದ್ದೀವಿ. ಅದನ್ನ ಕೂಡ ತಾವು ನೋಡಿ.